ಹಾಂ ಇವತ್ತು ಒಂದಿನ ಸ್ಕ್ರೀನ್ ಶೇರೇ ಮಾಡಿ ಹೇಳ್ತೀನ. ಓಕೆ, ಸೊ ಅದು .NET ಫ್ರೇಮ್ವರ್ಕ್ ಇವತ್ತು ಒಂದಿನ ಸ್ಕ್ರೀನ್ ಶೇರ್ ಮಾಡೇ ಹೇಳ್ತೀನಿ. ಬೋರ್ಡ್ ಮ್ಯಾಗ ಅಥವಾ ವರ್ಚುವಲ್ ಹೇಳಂಗಿಲ್ಲ. ಸೊ ನಿಮ್ದು ಸ್ಕ್ರೀನ್ ರೆಕಾರ್ಡ್ ಮೇಲೆ ಸ್ಕ್ರೀನ್ ಬರ್ತದೆ, ಯಾರು ಅದನ್ನು ಟಚ್ ಮಾಡಬೇಡ್ರಿ ಫಸ್ಟ್. ಓಕೆ, ನೀವು ಟ್ರೈ ಮಾಡಿ ನೋಡ್ತೀನಿ ಅದು ಮಾಡಿ ನೋಡ್ತೀನಿ ಅಂತ ಏನು ಮಾಡಕ್ಕೆ ಹೋಗ್ಬೇಡ್ರಿ. ಒಟ್ಟು ನಿಮ್ದು ಸ್ಕ್ರೀನ್ನ ಟಚ್ ಮಾಡಬೇಡ್ರಿ. ಓಕೆ, ಸೊ ಸ್ಟಾರ್ಟ್ ನಾವು. record ಆಗತ್ತಿದೆ. Okay, so we have started with .NET framework. Okay, so .NET framework start ಮಾಡಿದ್ವಿ ನಾವು. So we have seen what is .NET framework. So .NET framework is one of the tool provided by the .NET infrastructure and other components present in the .NET platform ಅಂತ ಹೇಳ್ಬೋದು. ಸೊ ಇದನ್ನ ಒಂದು ಟೂಲ್ ಅದ, ಸೊ ಅದರಿಂದ ನಮ್ಗೆ ಸಿಗ್ತದೆ ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಒಂದು ಡಯಾಗ್ರಾಮ್ ನೋಡಿದ್ವಿ, ದಿಸ್ ಒನ್. ಓಕೆ, ಚಂದನ್ನ ಎದ್ರ ಬಂದ್ರೆ ಭಾಳ ಕೆಟ್ಟ ಹೊಡ್ಸ್ಕೊತೀಯಾನಿ ನೀನು. ಸ್ಕ್ರೀನ್ ಮಾಡಬೇಡ ಅಂತ ಹೇಳತ್ತೀನಿ, ಮತ್ತೆ ಅದ್ರ ಮೇಲೆ ಸೇರ್ ಮಾಡತ್ತೀನಿ. ಚಂದನ್, ರಿಮೂವ್ ದಟ್. ನನಗೆ ಗೊತ್ತಾಗ್ತದೆ ನೀವು ಸ್ಕ್ರೀನ್ ಮ್ಯಾಗ ಯಾರು ಟಚ್ ಮಾಡಿರಿ ಯಾರಿಲ್ಲ ಅಂತ. ನನಗೆ ನೇಮ್ ಬರ್ತದಿಲ್ಲ. ನೀವು ಸುಮ್ಮನೆ ಸ್ಕ್ರೀನ್ ಟಚ್ ಮಾಡಿ ನನ್ನ ಕಡೆ ಬಯಸ್ಕೋಬೇಡ್ರಿ. ಓಕೆ, ಸೊ ನೆಕ್ಸ್ಟ್ we have seen this diagram and we have seen some points of the .NET framework. So .NET framework ಒಳಗೆ ಏನೇನು ಇರ್ತದೆ ಅಂತ ನೋಡಿದ್ವಿ. ASP.NET, Windows Form, ಓಕೆ, ಫ್ರೇಮ್ವರ್ಕ್ ಬೇಸ್ ಕ್ಲಾಸಸ್ ಮತ್ತು ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಇರ್ತದೆ ಅಂತ ನೋಡಿದ್ವಿ .NET ಫ್ರೇಮ್ವರ್ಕ್ ಒಳಗೆ. ದಿಸ್ ಡಯಾಗ್ರಾಮ್ we have to put. Okay, so next we have seen what is ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್, CLR ಅಂದ್ರೆ ಏನಂತ ನೋಡಿದ್ವಿ. ಸೊ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್ ಅಂತಕ್ಕೆ ಏನಂತ ಕರಿತೀವಿ, ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ .NET ಫ್ರೇಮ್ವರ್ಕ್ ಅಂತ ಕರಿತೀವಿ. ಓಕೆ, ಸೊ ಇದು ಇರಲಿಲ್ಲ ಅಂತಂದ್ರೆ ನಮಗೆ ಪ್ರೋಗ್ರಾಮ್ ಲೋಡ್ ಮಾಡಕ್ಕೆ, ಕಂಪೈಲ್ ಮಾಡಕ್ಕೆ ಮತ್ತು ಎಕ್ಸಿಕ್ಯೂಟ್ ಮಾಡಕ್ಕೆ ಬರಂಗಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಅದರಿಂದ ಏನೇನು ಆಪರೇಷನ್ಸ್ಗಳು ಆಗ್ತಾವ CLR ನಿಂತ ಅಂತ ಅದನ್ನ ಒಂದು ಸ್ವಲ್ಪ ನೋಡಿದ್ವಿ. ಓಕೆ, ಸೊ ಇನ್ ದ ಲಾಸ್ಟ್ ಕ್ಲಾಸಸ್. Next we have seen what is common type system. Okay, so common type system andre nodidvi, which suppose the multiple language anta. So multiple language ಯಾವ ಸಪೋರ್ಟ್ ಮಾಡ್ತದೆ ಅದಕ್ಕೆ ಕಾಮನ್ ಟೈಪ್ ಸಿಸ್ಟಮ್ ಅಂತ ನೋಡಿದ್ವಿ. ಸೊ ಅದನ್ನ ಹೆಂಗೆ ವರ್ಕ್ ಆಗ್ತದೆ ಅಂತಲೂ ನೋಡಿದ್ವಿ ಇನ್ ದ ಲಾಸ್ಟ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಇದನ್ನಾಗಿದ್ದ CLS ಕಾಮನ್ ಲ್ಯಾಂಗ್ವೇಜ್ ಸ್ಪೆಸಿಫಿಕೇಶನ್ ನೋಡಿದ್ವಿ. ಓಕೆ, ಸೊ ಇಲ್ಲೇನಾಗ್ತದೆ ಅಂತಂದ್ರೆ ಒಂದು ರೂಲ್ಸ್ ಕೊಟ್ಟಾನೆ, ಇಂಟರ್ ಆಪರೇಬಿಲಿಟಿ ಆಗಾಕ ಒಂದು ಸೆಟ್ ಆಫ್ ರೂಲ್ಸ್ ಕೊಟ್ಟಾನೆ. ಸೊ ಅದು CTS ನ ಪ್ರೆಸೆಂಟ್ ಇರ್ತದಂತೆ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಇದು ಹೇಳಾಕತ್ತಿದ್ದೆ ಮುಗೀತು ನಿಮ್ದು. ಓಕೆ, ಸೊ ಇದನ್ನು ಹೇಳಿ ಅನಿಸ್ತದೆ ಮೇ ಬಿ ಕಂಪ್ಲೀಟ್ ಆಗಿದ್ದು. ಸೊ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್. ಸೊ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ ಅಂತಂದ್ರೆ MSIL ಅಂತನೂ ಕರಿತೀವಿ, ಅವ್ರು IL ಅಂತನೂ ಕರಿತೀವಿ ಅಂತ ಹೇಳ್ಬೋದು. ಸೊ ಇದು ಏನದ ಅಂತಂದ್ರೆ it is an instruction set into which all the .NET programs are compiled. ಸೊ ಇದೇನದ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅದ. ಸೊ ಇದ್ರಾಗ ಏನದ ಅಂತಂದ್ರೆ ನಾವು ಕಂಪೈಲೇಷನ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್ MSIL, or it is also called as IL ಅಂತ ಕರಿತೀವಿ. ಸೊ IL ಅಂತಂದ್ರೆ ಏನು, ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಇರ್ತದೆ. ಸೊ ಆ ಇನ್ಸ್ಟ್ರಕ್ಷನ್ ಒಳಗೆ .NET ಪ್ರೋಗ್ರಾಮ್ಸ್ ನಾವು ಕಂಪೈಲ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಐ ಹ್ಯಾವ್ ಶೋನ್ ಇನ್ ದಿಸ್ ಫಿಗರ್. ಓಕೆ, so everybody, I think everybody seen this figure. Just a second, I will show you. Okay, so everybody seen this figure, correct? ನೋಡಿರಿಲ್ಲ ಇದನ್ನು. ಸೊ ಇದ್ರಾಗ ತೋರಿಸಿದ್ದ ಏನು ಸೋರ್ಸ್ ಕೋಡ್ ಬರ್ದಿರ್ತೀರಿ. ಸೊ ಸೋರ್ಸ್ ಕೋಡ್ ನಿಂತನೆ ಇದು ಮಾಡ್ಲೇನ, ಒಂದು ನಿಮಿಷ ಬಿಗ್ ಸ್ಕ್ರೀನ್ ಮಾಡ್ತೀನಿ, ನಾನು ಸ್ಲೈಡ್ ಶೋ ಮಾಡ್ತೀನಿ ಅದ್ರದ್ದು. ಬರ್ತದೆ ಫ್ರಮ್ ಕರೆಂಟ್ ಅಂತ ಬರ್ತದೆ, ಅನಿಮೇಷನ್ದಾಗ ಬರ್ತದೆ, ವೇವ್ದಾಗ ವೇವ್ ಇಲ್ಲ,
ಸ್ಲೈಡ್ ಶೋದಾಗ ಬರ್ತದ. ಓಕೆ, ಸೊ ಇಲ್ಲಿ ನೋಡ್ರಿ, ಇದನ್ನ ಹೇಳಿದೆ ಏನು ಸೋರ್ಸ್ ಕೋಡ್ ಇರ್ತದೆ. ಸೊ ಸೋರ್ಸ್ ಕೋಡ್ನಾಗ ನಿಮ್ಗೆ ಸೋರ್ಸ್ ಕೋಡ್ ನಿಂತ ಕಂಪೈಲರಿಗೆ ಕಳಿಸ್ತೀರಿ. ಸೊ ಕಂಪೈಲರ್ ನಿಂತ ಏನಾಗ್ತದೆ ನಿಮ್ಗೆ ಐ ಎಲ್ ಆರ್ ಮೆಟಡಾಟಾ ಸಿಗ್ತದೆ ಅಂತ ಹೇಳಿದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ನಿಮ್ದು ಕಂಪೈಲರ್ ಏನಿರ್ತದಲ್ಲ, ಸೊ ಅದು ಎಲ್ಲಿ ಪ್ರೆಸೆಂಟ್ ಇರ್ತದೆ ನಿಮ್ದು ಐ.ಎಲ್ ಒಳಗಿರ್ತದೆ, MS-IL or IL ಒಳಗಿರ್ತದೆ ಅಂತ ಹೇಳ್ಬೋದು. ಸೊ ಅದ್ರಾಗ ಏನದ ಅಂತಂದ್ರೆ ನಿಮ್ದು ಏನ್ ಮೇನ್ ಸೋರ್ಸ್ ಕೋಡ್ ಇರ್ತದಲ್ಲ ಅಲ್ಲೇ ಕಂಪೈಲೇಷನ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಒನ್ that is MS-IL. Okay, so MS-IL is nothing but it is a set of instruction for the compilation of the .NET program. So everybody clear? Okay, so it is an akin to assembly language and contains instructions for loading, storing, initializing and calling methods. So akin ಅಂತಂದ್ರೆ it is similar ಅಂತ ಹೇಳ್ಬೋದು. ಓಕೆ, ಇಟ್ ಇಸ್ ಸಿಮಿಲರ್ ಟು ದ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಸೊ ಅಲ್ಲೇನಾಗ್ತದೆ ಅಂತಂದ್ರೆ ಸಮ್ ಇನ್ಸ್ಟ್ರಕ್ಷನ್ಸ್ ನ ಲೋಡ್ ಮಾಡಾಕ, ಸ್ಟೋರ್ ಮಾಡಾಕ ಮತ್ತೆ ಇನಿಷಿಯಲೈಸ್ ಮಾಡಾಕ, ಆಮೇಲೆ ಕಾಲ್ ಮಾಡಾಕ ಯಾವ್ದು ಯೂಸ್ ಮಾಡ್ತೀವಿ, MS-IL ಅಥವಾ ಸಿಂಪ್ಲಿ IL ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ತೇವೆ. ಓಕೆ, ಸೊ ಲೋಡಿಂಗ್ ಅಂತಂದ್ರೆ ನೀವು ಪ್ರೋಗ್ರಾಮ್ ಬರ್ತಿರ್ತೀರಿ ಅದನ್ನೆಲ್ಲ ಲೋಡ್ ಆಗ್ಬೇಕು. ಸೊ ಅದ್ರ ಸಲ. ಓಕೆ, ಸ್ಟೋರಿಂಗ್ ಅಂತಂದ್ರೆ ಯು ಆರ್ ಯೂಸಿಂಗ್ ಸಮ್ ಡಾಟಾ ಬೇಸಸ್ ಟು ಸ್ಟೋರ್. ಓಕೆ, ಈಗ ನಾ ಲಾಗಿನ್ ಇನ್ಫಾರ್ಮೇಶನ್ ಒಳಗೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ್ದಂದ್ರೆ ಅದನ್ನ ನಂದು ಯೂಸರ್ ನೇಮ್ ಪಾಸ್ವರ್ಡ್ ಸ್ಟೋರ್ ಆಗ್ಬೇಕು. ಸೊ ಅಲ್ಲೇ ಸ್ಟೋರಿಂಗ್ ಪ್ರೊಸೆಸ್ ಆಗ್ತದೆ. ಇನಿಷಿಯಲೈಸಿಂಗ್ ಅಂತಂದ್ರೆ ಏನಾರ ನೀವು ಆಬ್ಜೆಕ್ಟ್ ಇನಿಷಿಯಲೈಸ್ ಮಾಡೋದಿರ್ಬೋದು, ವೇರಿಯಬಲ್ಸ್ ಇನಿಷಿಯಲೈಸ್ ಮಾಡ್ಬೋದಿರ್ಬೋದು. ಸೊ ಇವಕ್ಕೆಲ್ಲ ಆಮೇಲೆ ಮೆಥಡ್ಸ್ನ ಕಾಲ್ ಮಾಡಕ್ಕೆ. ಸೊ ಮೆಥಡ್ ಇಸ್ ನಥಿಂಗ್ ಬಟ್ ಯುವರ್ ಫಂಕ್ಷನ್ಸ್. ಓಕೆ, ಸೊ ಮೇನ್ ಫಂಕ್ಷನ್ನಾಗ ನೀವು ಸಬ್ ಫಂಕ್ಷನ್ಸ್ನ ಕರಿಬಹುದು ಅಥವಾ ಬೇರೆ ಅದರ್ ಫಂಕ್ಷನ್ಸ್ನ ಕರೆಯಕ್ಕೆ. ಸೊ ಎಲ್ಲದಕ್ಕೂ ಯಾವ್ದು ಯೂಸ್ ಮಾಡ್ತದೆ, MS-IL ಯೂಸ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ಮೈಕ್ರೋಸಾಫ್ಟ್ ಇಂಟರ್ಮೀಡಿಯೇಟ್ ಲ್ಯಾಂಗ್ವೇಜ್. Next, when we compile a C# program or any program written in NCLS component language, the source code is compiled into MS-IL. So ನಾವು ಯಾವುದೇ ಒಂದು ಪ್ರೋಗ್ರಾಮ್, ಅದು C# ಪ್ರೋಗ್ರಾಮ್ ಇರ್ಬೋದು ಅಥವಾ ಬೇರೆ ಯಾವುದೇ ಪ್ರೋಗ್ರಾಮ್ನ ನಾವು CLS ಒಳಗೆ ನಾವು ಕಂಪೈಲ್ ಮಾಡಿದ್ವಿ ಅಂದ್ರೆ ಏನಾಗ್ತದೆ, ಸೋರ್ಸ್ ಕೋಡ್ ನಿಂದ ನಮಗೆ MS-IL ಕೋಡ್ ಸಿಗ್ತದೆ ಅಂತ ಹೇಳ್ಬೋದು. ಸೊ MS-IL ಕೋಡ್ ಅಂತಂದ್ರೆ ನಾವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಅಂತ ಹೇಳ್ಬೋದು, ವಿಚ್ ಇಸ್ ಯೂಸ್ ಫಾರ್ ದ it is used for the computer. Okay, so computers alage banda conversion ಆಗ್ತದೆ ಅಂತ ಹೇಳ್ಬೋದು. So this is about the MS-IL. Okay, so intermediate language, Microsoft intermediate language. Clear? So next we'll go for the managed code. Okay, so see this figure again, this figure. ಸೊ ಇಲ್ಲಿ ಏನಾಗ್ತದೆ, ನೀವು ಸೋರ್ಸ್ ಕೋಡ್ ನಿಂತ ಕಂಪೈಲೇಷನ್ ಮಾಡ್ತೀರಿ, IL ಬರ್ತದೆ. ಸೊ ಅಂದ್ರೆ ನಿಮ್ಮ IL ಕೋಡ್ ಬರ್ತದೆ. ಸೊ IL ಕೋಡ್ನಾಗ ಇನ್ನ ಮತ್ತೆ ನೀವು ಎಕ್ಸ್ಟ್ರಾ ಏನಾರ ನೇಟಿವ್ ಕೋಡ್ಸ್ಗಳು ಹಾಕೋರಿದ್ರಿ. ಫಾರ್ ಎಕ್ಸಾಂಪಲ್ ನಾ ಮೊನ್ನೆ ಹೇಳಿದ್ದೆ ಒಂದು ಲಿಂಕ್ ಇರ್ಬೋದು. ಈಗ ನಂದು ವೆಬ್ಸೈಟ್ನಾಗ ನಂದು SBI ಲಿಂಕ್ ಹಾಕ್ಬೇಕಾಗಿತ್ತು ಅಂತಂದ್ರೆ, ನೆಟ್ ಬ್ಯಾಂಕಿಂಗ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ತೀನಿ, ಅಲ್ಲೇ SBI ಲಿಂಕ್ ತಂದು ನನ್ನ ವೆಬ್ಸೈಟ್ ಹಾಕೋಬಹುದು. ಸೊ ಹಂಗೆ ಯಾವ್ದನ್ನ ನೇಟಿವ್ ಕೋಡ್ ಇಸ್ ನಥಿಂಗ್ ಬಟ್ ಅದರ್ ಪ್ರೆಸೆಂಟ್ ಕೋಡ್, ಆಲ್ರೆಡಿ ಅವೈಲೇಬಲ್ ಕೋಡ್ ಅಂತ ಹೇಳ್ಬೋದು. ಸೊ ಆ ಕೋಡ್ನ ನಿಮ್ದು ವೆಬ್ಸೈಟ್ನ ಹಾಕೋಬೇಕಾಗಿತ್ತು ಅಂದ್ರೆ ನಾವು IL ಜೊತೆ ಅದನ್ನ ಲಿಂಕರ್ ಯೂಸ್ ಮಾಡಿ ಲಿಂಕ್ ಮಾಡ್ಕೋತೀವಿ. ಸೊ ಲಿಂಕ್ ಮಾಡ್ಕೊಂಡು ನಮ್ಗೆ EXE ಕೋಡ್ ಬರ್ತದೆ, ಅಂದ್ರೆ ಎಕ್ಸಿಕ್ಯೂಟೆಡ್ ಕೋಡ್ ಬರ್ತದೆ. ಓಕೆ, ಸೊ ಆಫ್ಟರ್ ಎಕ್ಸಿಕ್ಯೂಟೆಡ್ ಕೋಡ್ ನಾವು ಕ್ಲಾಸ್ನ ಲೋಡ್ ಮಾಡ್ತೀವಿ, ಅಂದ್ರೆ ನಮ್ದು ಲೈಬ್ರರಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಕನೆಕ್ಟ್ ಆದ್ಮೇಲೆ ವೆರಿಫೈ ಮಾಡ್ತೀವಿ ನಾವು ಏನ್ ಬರ್ತೀವಿ ಅದನ್ನ ಕರೆಕ್ಟ್ ಆಗಿ ರನ್ ಆಗಾಕತ್ತದ ಇಲ್ಲ ಅಂತ. ಸೊ ಆಫ್ಟರ್ ವೆರಿಫಿಕೇಶನ್ ಜಸ್ಟ್ ಇನ್ ಟೈಮ್ ಕಂಪೈಲರಿಗೆ ಹೋಗ್ತದೆ. ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಗೆ ರನ್ ಟೈಮ್ ಮ್ಯಾನೇಜರಿಗೆ ಬರ್ತದೆ. ಸೊ ರನ್ ಟೈಮ್ ಮ್ಯಾನೇಜರ್ ಅಂತ ಅಂದ್ರೆ ಈಗ ನೋಡೋಣ ನಾವು. ಓಕೆ, ಸೊ ವಾಟ್ ಇಸ್ ದಟ್ ರನ್ ಟೈಮ್ ಮ್ಯಾನೇಜರ್, ದಟ್ ಇಸ್ ಮ್ಯಾನೇಜ್ ಕೋಡ್ ಅಂತ ಕರಿತೀವಿ. So as we know, the CLR is responsible for managing the execution of code compiled for the .NET platform. So in that notice CLR is responsible for managing the execution of code. Now in code execute madidvalla, so adanna manage madak yavud responsible ada, CLR responsible ada anta ಹೇಳ್ತಾನೆ. So now once they compile ಮಾಡಿ ಅದನ್ನ ರನ್ ಮಾಡ್ಬೇಕಾಗಿತ್ತಂದ್ರೆ ಏನೇನ್ process, ಅನಿಲ್ ಇದು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀವಿ, ಅದ್ರ ಸಲಕ ನಿಮ್ಗೆ ಏನು ಮಾಡ್ಬೇಡ್ರಿ ಅಂತ ಹೇಳ್ತೀವಿ ನಾವು. ಸೊ CLR ಏನದ ಅಂತಂದ್ರೆ ಒಂದ್ ಎಕ್ಸಿಕ್ಯೂಷನ್ ಮಾಡ್ಬೇಕಾಗಿತ್ತಂದ್ರೆ ಏನ್ ಮ್ಯಾನೇಜಿಂಗ್ ಅದ, ಸೊ ಅದನ್ನೆಲ್ಲಾನು ಯಾವ್ದು ನೋಡ್ಕೋತದ, ಎಕ್ಸಿಕ್ಯೂಷನ್ ಮ್ಯಾನೇಜರ್ ಅಂತ ಇರ್ತದೆ. ಯಾವ್ದು ಮ್ಯಾನೇಜ್ ಕೊಡೋದು ಲಾಸ್ಟ್ ಪಾಯಿಂಟ್. ಸೊ ಅದು ಯಾವ್ದು ನೋಡ್ಕೋತದ, ಮ್ಯಾನೇಜರ್ ಅದನ್ನ ನೋಡ್ಕೋತದ. ಅಂದ್ರೆ CLR ಒಳಗ ಕಂಪೈಲ್ ಮಾಡಿ ಅದನ್ನ ರನ್ ಮಾಡಿ ಸೊ ಎಕ್ಸಿಕ್ಯೂಷನ್ ಮಾಡಕ್ ಏನೇನ್ ಬೇಕಲ್ಲ ಸೊ ಅದನ್ನೆಲ್ಲಾನು
ಮ್ಯಾನೇಜ್ ಕೋಡ್ ರೆಸ್ಪಾನ್ಸಿಬಲ್ ಅದ ಅಂತ ಹೇಳ್ತೀವಿ. ಓಕೆ, ದ ಕೋಡ್ ದಟ್ ಸ್ಯಾಟಿಸ್ಫೈ ದ CLR at run time in order to execute is referred to as managed code ಅಂತ ಹೇಳ್ಬೋದು. ಸೊ ಒಂದು CLR ಕೋಡ್ ಏನದಲ್ಲ ಅಂತಂದ್ರೆ ಒಂದು CLR ಇಸ್ ಅ ರನ್ ಟೈಮ್ ಕೋಡ್ ಅಂತ ಹೇಳ್ಬೋದು. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದನ್ನೆಲ್ಲ ರೆಫರ್ ಮಾಡಿ, ಸೊ ಟೋಟಲ್ ಆಗಿ CLR ಒಳಗೆ ಒಂದು ಎಕ್ಸಿಕ್ಯೂಷನ್ ಆಗ್ಬೇಕಾಗಿತ್ತು ಅಂತಂದ್ರೆ ಏನ್ ಬೇಕು, ಏನ್ ಸ್ಯಾಟಿಸ್ಫೈ ಮಾಡ್ತದ, ಯಾವ್ದು ಕೋಡ್ ಬೇಕು ಅದೆಲ್ಲ ಯಾವ್ದು ನೋಡ್ಕೊತದ, ಮ್ಯಾನೇಜ್ಡ್ ಕೋಡ್ ನೋಡ್ಕೊತದ. ಸೊ ಅದೇ ಹೇಳತ್ತ ನೋಡ್ರಿ, ದ ಕೋಡ್ ದಟ್ ಸ್ಯಾಟಿಸ್ಫೈಸ್ ದ CLR. ಓಕೆ, ದ CLR ಗೆ ಒಂದು ಕೋಡ್ ಸ್ಯಾಟಿಸ್ಫೈ ಮಾಡ್ತದೆ ಎಟ್ ರನ್ ಟೈಮ್. ರನ್ ಟೈಮ್ ಅಂತಂದ್ರೆ ಎಕ್ಸಿಕ್ಯೂಷನ್ ಆಗ್ಬೇಕಾದಾಗ. ಓಕೆ, ಇನ್ ರನ್ ಟೈಮ್ ಇನ್ ಆರ್ಡರ್ ಟು ಎಕ್ಸಿಕ್ಯೂಟ್. ಸೊ ಎಕ್ಸಿಕ್ಯೂಟ್ ಆಗ್ಬೇಕಾಗಿತ್ತಂದ್ರೆ ಒಂದು ಕೋಡ್ ಸ್ಯಾಟಿಸ್ಫೈ ಮಾಡ್ತದೆ. ಯಾವ್ದು ಕೋಡ್ ಅದು? ಮ್ಯಾನೇಜ್ ಕೋಡ್. ಏನ್ ಮ್ಯಾನೇಜ್ ಮಾಡ್ತದ ಅಂತಂದ್ರೆ ನಿಮ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಆಗಾಕ, ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಾಕ ಸಪೋರ್ಟ್ ಮಾಡ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಮ್ಯಾನೇಜ್ ಕೋಡ್. ಓಕೆ, ನೆಕ್ಸ್ಟ್, compilers that are compatible to the .NET platform generate managed code. Hey Anil, ಇದು ಅಳಸು Google. Anil, are you listening me? ಅದನ್ನ ಅಳಸ್ ಏನ್ ಗೀಚಿ, ಅದನ್ನ ನನಗೆ ಬರಂಗಿಲ್ಲ ಅಳ್ಸಕದೆ. ಓಕೆ, ಅವ ಕೇಳ್ಸಕತ್ತಾನು ಇಲ್ಲ, ಯಾರಿಗೊತ್ತು ಯಾವ ಮೂಡ್ನಾಗದಾನ. ಅನಿಲ್ ಕೇಳ್ಸಾಕತ್ತದ ನಾ ಏನ್ ಹೇಳತ್ತೇನಿ. ಅಲ್ಲಿ ಏನ್ ಬರ್ದಿತ್ತಿಲ್ಲ ಅದನ್ನ ಒಂದು ಇರೇಸ್ ಅಂತ ಆಪ್ಷನ್ ಬರ್ತದ, ಅದನ್ನ ತೆಗಿ. ಅನಿಲ್ ಗುಗಿಯಾಳ್ ನೀನೇ ಮಾಡಿ ಅದ ಮಕ್ಕೊಂಡ ನೀವು ನೋಡು. ಓಕೆ, ಏನು ಮಾಡಲಿ, ಎಷ್ಟೊತ್ತು ಪಿಟ್ ಮಾಡಿ ಆಗತ್ತಿಲ್ಲ ಅಂತಂದು ಅರೇಸ್ ಅಂತ ಬರ್ತದ ನೋಡು. ನೀ ಎಲ್ಲಿ ಮಾಡಿಯಲ್ಲ ಅದನ್ನ ಕ್ಲಿಕ್ ಮಾಡಲ್ಲ, ಅರೇಸ್ ಅಂತ ಬಂದ್ಬಿಡ್ತದೆ. ಇಲ್ಲಿ ಬಿಡು, ಆಗತ್ತಿಲ್ಲ ಅಂದ್ರೆ. ಓಕೆ, ಸೊ hello ನಮ್ಮ ಮ್ಯಾನೇಜ್ ಕೂಡ ಸೊ ಈಗ ಏನಂತಂದ್ರೆ ಕಂಪೈಲರ್ ದಟ್ ಆರ್ ಕಂಪ್ಯಾಟಿಬಲ್ ಟು ದ .NET ಪ್ಲಾಟ್ಫಾರ್ಮ್ ಜನರೇಟ್ಸ್ ಮ್ಯಾನೇಜ್ ಕೋಡ್ ಅಂತಂದ್ರೆ ಈಗ ನಮ್ದು ಕಂಪೈಲರ್ ಏನದಲ್ಲ, ನಮ್ ಎಲ್ಲಾ ಕಂಪೈಲರ್ ಯೂಸ್ ಮಾಡಕ್ ಬರಂಗಿಲ್ಲ ಇಲ್ಲಿ ಮ್ಯಾನೇಜ್ ಕೋಡಿಗೆ. ಓಕೆ, ಸೊ ನಾವು ಯಾವ್ದು ಕಂಪೈಲರ್ .NET ಪ್ಲಾಟ್ಫಾರ್ಮಿಗೆ ಕಂಪ್ಯಾಟಿಬಲ್ ಅದಲ್ಲ ಅದನ್ನ ಅಷ್ಟೇ ಯೂಸ್ ಮಾಡ್ತೀವಿ. ಲೈಕ್ ಜಸ್ಟ್ ಇನ್ ಟೈಮ್. ಸೊ ಜಸ್ಟ್ ಇನ್ ಟೈಮ್ ಕಂಪೈಲರ್ ಏನ್ ಮಾಡ್ತದೆ, ನಮ್ .NET ಗೆ ಕಂಪ್ಯಾಟಿಬಲ್ ಅದ. ಸೊ ವಿ ಆರ್ ನಾಟ್ ಸಪೋಸ್ ಟು ಯೂಸ್ ಆಲ್ ದ ಕಂಪೈಲರ್ಸ್ ವಿಚ್ ಆರ್ ಪ್ರೆಸೆಂಟ್. ಓಕೆ, ಸೊ ಯಾವ್ಯಾವ ಕಂಪೈಲರ್ ಪ್ರೆಸೆಂಟ್ ಅದಾವಲ್ಲ ಅದನ್ನೆಲ್ಲಾನು ಯೂಸ್ ಮಾಡಿ ನಾವು ಕಂಪೈಲೇಷನ್ ಮಾಡಕ್ ಬರಂಗಿಲ್ಲ. ಸೊ ಓನ್ಲಿ ವಿ ಕ್ಯಾನ್ ಡೂ ಈಸ್ ಕಂಪ್ಯಾಟಿಬಲ್ ಇದ್ದಿದ್ದು ಕಂಪೈಲರ್ ಅಷ್ಟೇ ತಗೊಂಡು ನಾವು ನಮ್ದು ಕೋಡ್ನ ಜನರೇಟ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಯು ಹ್ಯಾವ್ ಟು be ensure that whether which compiler you are using is whether supportable for the .NET platform. So already inbuilt ಇರ್ತದೆ, ನೀವು ಅದ್ರ ಬಗ್ಗೆ ಏನು ಟೆನ್ಷನ್ ತಗೋದ್ ಬೇಕಾಗಿಲ್ಲ. ಓಕೆ, ಬಟ್ ನಿಮಗೆ ಗೊತ್ತಿರ್ಬೇಕು ಇದು ನಮ್ ಸಪೋರ್ಟೇಬಲ್ ಅದನೋ ಇಲ್ಲೋ. ಈಗ ಜಸ್ಟ್ ಇನ್ ಟೈಮ್ ಏನದ .NET ಪ್ಲಾಟ್ಫಾರ್ಮಿಗೆ ಕಂಪ್ಯಾಟಿಬಲ್ ಅದ. ಓಕೆ, ಸೊ ಹಂಗ ನೀವು ಅದನ್ನ ಕನ್ಫರ್ಮೇಶನ್ ಮಾಡ್ಕೊಂಡು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ಕಂಪೈಲ್ ಮಾಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ದ C# ಕಂಪೈಲರ್ ಜನರೇಟ್ಸ್ ಮ್ಯಾನೇಜ್ ಕೋಡ್. ಓಕೆ, ಸೊ C# ಕಂಪೈಲರ್ ಅಂತ ಇರ್ತದೆ. ಸೊ ಅದನ್ನು ಮ್ಯಾನೇಜ್ ಕೋಡ್ನ ಜನರೇಟ್ ಮಾಡ್ತದೆ. ಇವನ್ ಜಸ್ಟ್ ಇನ್ ಟೈಮ್ ಕಂಪೈಲರ್ನು ಏನದ, ನೀವು ಮ್ಯಾನೇಜ್ ಕೋಡ್ನ ಜನರೇಟ್ ಮಾಡ್ಬೋದು. ಸೊ ಮ್ಯಾನೇಜ್ ಕೋಡ್ ಜನರೇಟ್ ಮಾಡ್ಬೇಕಾಗಿತ್ತಂದ್ರೆ ಓನ್ಲಿ ದ ಕಂಪೈಲರ್ಸ್ ವಿಚ್ ಆರ್ ಕಂಪ್ಯಾಟಿಬಲ್ ಫಾರ್ ದ .NET ಪ್ಲಾಟ್ಫಾರ್ಮ್ ಕ್ಯಾನ್ ಬಿ ಜನರೇಟೆಡ್. ಸೊ ಅವಷ್ಟೇ ಜನರೇಟ್ ಮಾಡ್ಬೋದು, ಬೇರೆ ಯಾವುದು ಮಾಡಕ್ ಬರಂಗಿಲ್ಲ ಅಂತ ಹೇಳ್ತೀನಿ. ಓಕೆ, next, the managed code generated by C# and other compilers capable of generating managed code is called IL code. Okay, so ಯಾವ ಕೋಡ್ ಮ್ಯಾನೇಜ್ ಕೋಡ್ ಯಾವುದರಿಂದ ಅಂದ್ರೆ C# ನಿಂದ ಏನು ಜನರೇಟ್ ಆಗಿರ್ತದಲ್ಲ ಅದಕ್ಕೆ ನಾವು IL ಕೋಡ್ ಅಂತ ಕರಿತೀವಿ. ಓಕೆ, ಸೊ ದ ಮ್ಯಾನೇಜ್ ಕೋಡ್ ಜನರೇಟೆಡ್ ಬೈ C#. ಸೊ C# ನಿಂದ ಏನು ನಮಗೆ ಮ್ಯಾನೇಜ್ ಕೋಡ್ ಬರ್ತದೆ. ಸೊ C# ಕಂಪೈಲರ್ ಇರ್ಬೋದು, ಬಟ್ ಎನಿ ಅದರ್ ಬೇರೆ
ಕಂಪೈಲರ್ ನಿಂತನು ಸಪೋರ್ಟ್ ಆಗಿದ್ದ ಕಂಪೈಲರ್ ನಿಂತ ನಾವೇನ್ ಮ್ಯಾನೇಜ್ ಮಾಡಿದ ಕೋಡ್ ಸಿಗ್ತದಲ್ಲ ಆ ಕೋಡಿಗೆ ನಾವೇನಂತ ಕರಿತೀವಿ IL ಕೋಡ್ ಅಂತ ಕರಿತೀವಿ. ಓಕೆ, ಸೊ ದ IL ಕೋಡ್ ಇಸ್ ದೆನ್ ಕನ್ವರ್ಟೆಡ್ ಟು ನೇಟಿವ್ ಮಷಿನ್ ಕೋಡ್ ಬೈ ದ ಜಸ್ಟ್ ಇನ್ ಕಂಪೈಲರ್. ಓಕೆ, ಸೊ ಈಗ IL ಕೋಡ್ ಅಂದ್ರೆ ಏನಾಯ್ತು ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಕೋಡ್ ಬರ್ತದೆ. ಸೊ ಅದನ್ನ ಏನ್ ಮಾಡ್ತೀವಿ ಜಸ್ಟ್ ಇನ್ ಕಂಪೈಲರ್ ಒಳಗೆ ಹಾಕಿ ಯೂಸರಿಗೆ ಬೇಕಾದಂತ ಒಂದು ಕೋಡ್ ಬರ್ತದೆ ಅಂತ ಹೇಳ್ಬೋದು. ಸೊ ಕನ್ವರ್ಟೆಡ್ ಟು ನೇಟಿವ್ ಮಷಿನ್ ಕೋಡ್, ಸಾರಿ ಇದ್ದಿದ್ದ ಕೋಡ್ನ ನಾವು ಮಷಿನ್ ಕೋಡಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಯಾವ್ದು ಯೂಸ್ ಮಾಡ್ತೀವಿ ಜಸ್ಟ್ ಇನ್ ಕಂಪೈಲರ್ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಕ್ಲಿಯರ್? ಸೊ IL ಕೋಡ್ನ ಬಂದಿದ್ದನ್ನ ತಗೊಂಡು ಮ್ಯಾನೇಜ್ ಕೋಡ್ ಏನು ಜನರೇಟ್ ಮಾಡಿರ್ತದಲ್ಲ ಅದನ್ನ ತಗೊಂಡು ನಾವು JIT ಒಳಗೆ ಹಾಕಿ ಜಸ್ಟ್ ಇನ್ ಟೈಮ್ ಕಂಪೈಲರ್ ಒಳಗೆ ಹಾಕಿ ಮಷಿನ್ ಕೋಡ್ನ ನಾವು ಜನರೇಟ್ ಮಾಡ್ತೀವಿ. ಸೊ ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್ ಅಬೌಟ್ ದ ಮ್ಯಾನೇಜ್ ಕೋಡ್? And this completes your .NET platform. So it's a fixed question of 10 marks. So ಇನ್ನೊಮ್ಮೆ ಕನ್ಫರ್ಮೇಷನ್ ಮಾಡ್ಕೊರಿ ಏನೇನು ಬರಿಬೇಕಂತ ಹೇಳಿ. ಸೊ .NET ಪ್ಲಾಟ್ಫಾರ್ಮ್ ಅಂತ ಕೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು. ಎಲ್ಲಿಂದ ಅಂತಂದ್ರೆ ಜಸ್ಟ್ ಅ ಸೆಕೆಂಡ್, ಇದು ಬರೀಲಿಲ್ಲ ಅಂದ್ರೆ ನಡೀತದೆ, ಇದು ಡಯಾಗ್ರಾಮ್ ಹಾಕಲಿಲ್ಲ ಅಂದ್ರೆ ನಡೀತದೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೀವು .NET ಫ್ರೇಮ್ವರ್ಕ್. ಓಕೆ, ಸೊ .NET ಫ್ರೇಮ್ವರ್ಕ್ ಅಂತ ಹಾಕಿ ಇದು ಆರ್ಕಿಟೆಕ್ಚರ್ ಆಫ್ .NET ಫ್ರೇಮ್ವರ್ಕ್ ಡಯಾಗ್ರಾಮ್ ಹಾಕಬೇಕು. ಸೊ ಆಮೇಲೆ ಅದ್ರಾಗ ಯಾವ್ಯಾವ ಸಪೋರ್ಟ್ ಮಾಡ್ತಾರೆ ಕಾಮನ್ ಲ್ಯಾಂಗ್ವೇಜ್ ರನ್ ಟೈಮ್, ಫ್ರೇಮ್ವರ್ಕ್, ಬೇಸ್ ಕ್ಲಾಸಸ್ ಮತ್ತು ಯೂಸರ್ ಆ್ಯಂಡ್ ಪ್ರೋಗ್ರಾಮ್ ಇಂಟರ್ಫೇಸಸ್ ಇದನ್ನ ಬರೆದು ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ CLR ಎಕ್ಸ್ಪ್ಲೈನ್ ಮಾಡಬೇಕು. CLR ಒಳಗೂ ಇದು ಎಲ್ಲ ಕಂಪೋನೆಂಟ್ಸ್ ಅದಾವ ಅಂತ ಹೇಳಬೇಕು. ಆಮೇಲೆ ಇದ್ರಾಗ ಈ ಟೈಪ್ ನಾವು ಎಕ್ಸಿಕ್ಯೂಷನ್ ಮಾಡ್ತೀವಿ ಅಂದ್ರೆ ಟೋಟಲ್ ಪ್ರೋಗ್ರಾಮ್ ಬರೆದು ಈ ಟೈಪ್ ಎಕ್ಸಿಕ್ಯೂಷನ್ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಆಫ್ಟರ್ ದಟ್ ಯು ಹ್ಯಾವ್ ಟು ಎಕ್ಸ್ಪ್ಲೈನ್ ಕಾಮನ್ ಟೈಪ್ ಸಿಸ್ಟಮ್, then common language specification, then MSIL, then you have to explain managed code. ಆಮೇಲೆ ಜಸ್ಟ್ ಇನ್ ಟೈಮ್ ಕೇಳ್ತಾನೆ ಏನಾದ್ರಿಲ್ಲ, ಇಷ್ಟು ಬರೆದ್ರೆ ನಿಮ್ಗೆ 10 ಮಾರ್ಕ್ಸ್ ಸಿಗ್ತದೆ. ಕ್ಲಿಯರ್ ಎವ್ರಿಬಡಿ? ಸೊ ಎವ್ರಿಬಡಿ ಕ್ಲಿಯರ್ ಅಬೌಟ್ ದ .NET framework? Raise your hands fast. ಇಬ್ಬರಿಗೆ ತಿಳಿದದ? ಯಾರಿಗೂ ತಿಳಿದಿಲ್ಲ? ಓಕೆ, ಇದನ್ನು ಯಾಕೆ ನಿಮಗೆ ರಿಪೀಟೆಡ್ ಒಂದು ಸ್ವಲ್ಪ ಯಾಕೆ ಒತ್ತಿ ಹೇಳಿನಂತಂದ್ರೆ ಇಟ್ಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಹೇಳ್ಬೋದು. ಸೊ ಎವ್ರಿ ಟೈಮ್ ಕೇಳ್ತಾನೆ. ನಿನ್ನೆ ನೋಡ್ರಿ, ನಿನ್ನೆನೆ ಇಲ್ಲಿ ಬ್ಯಾಕ್ ಇದ್ದವ್ರದ್ದು ಅದು ಗೋಲ್ಡನ್ ಚಾನ್ಸ್ ಕೊಟ್ಟಿದ್ದಲ್ಲ. ಸೊ ಅದ್ರಾಗ ನಿನ್ನೆ C# ಎಕ್ಸಾಮ್ ಬರ್ದಾರ ಇಬ್ಬರು ಮಂದಿ ಬ್ಯಾಕ್ ಇದ್ದವ್ರು. ಅದ್ರಾಗೂ ಫಿಕ್ಸ್ಡ್ ಕ್ವಶನ್ ಇದು ಕ್ವಶನ್ ಬಂದಿತ್ತು 10 ಮಾರ್ಕ್ಸಿಗೆ. ಕ್ಲಿಯರ್? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಅದ್ರ ಸಲಗ ನಾನು ಒಂದು ಸ್ವಲ್ಪ ಕ್ಲಿಯರ್ ಆಗಿ ಒತ್ತಿ ಕೊಟ್ಟು ಹೇಳಿನಿ ಇದನ್ನ. ಸೊ ಎಲ್ಲರೂ ಚಂದ ಓದ್ರಿ ಇದನ್ನು. ಓಕೆ, ಸೊ ವಿಲ್ ಸ್ಟಾಪ್ ನೌ. In next class I will complete your first unit. Okay, so just on the advantages ಮತ್ತು differences between ಉಳಿದವ. ಸೊ ಅದಿಷ್ಟು ಆದ್ರೆ ನಿಮ್ದು ಫಸ್ಟ್ ಯೂನಿಟ್ ಮುಗಿತದೆ. ಓಕೆ, ಸೊ I will send you notes by today evening or by tomorrow. Okay, so I'll end here. Thank you.